टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ನಾವೆಲ್ಲ ಸೆಲೆಬ್ರಿಟೀಸು ಕೋಟ್ಯಾಂತರ ರೂಪಾಯಿ ಕಾರ್ ತಗೊಂಡು ಸೆಲ್ಫಿ ತಗೊಂಡು ಹಾಕ್ತಿವಿ. ಅದು ಡಿಪ್ರಿಸಿಯೇಷನ್ ಆಗಿ 10% 15 ವರ್ಷದಲ್ಲಿ ಗುಜರಿ ಸೇರ್ಬಿಡುತ್ತೆ. ಆದರೆ 500 ವರ್ಷಗಳಿಂದ ಇಲ್ಲೊಂದು ವಾಹನ ಇದೆ, ಈಗಲೂ ಜನ ಸೆಲ್ಫಿ ತಗೊಂಡು ಹಾಕ್ತಾರೆ. ನಿಮ್ಮ ಊರಿನ ಕಲ್ಲಿನ ರಥ ಅದಕ್ಕಿಂತ ವಾಹನ ಇದೆಯೇನ್ರಿ? ಹಾಗಾಗಿ ಆ ಕಾಲದ ಅಮೆಜಾನ್, ಆ ಕಾಲದ ಸ್ಪಾಟಿಫೈ, ಆ ಕಾಲದ BMW, ಬೆನ್ಸ್ ಎಲ್ಲ ಹಂಪಿ. ಏನ್ ನೋಡಿ ಎಂತ ಅದ್ಭುತ. ಆ ಕಾಲ ಈ ಕಾಲನ ನಾವು ಕಂಪೇರ್ ಮಾಡಲೇಬಾರ್ದು, ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ಈ ಕಾಲದ ಸಾಧಾರಣ ಶ್ರೀಸಾಮಾನ್ಯರಿಗೆ ಇರುವಂತ ಅನುಕೂಲ ಆ ಕಾಲದ ರಾಜರಿಗೂ ಇರಲಿಲ್ಲ ಅನ್ನೋದೇ ಸತ್ಯ. ಆ ಕಾಲದಲ್ಲಿ ಪಾರಿವಾಳದಲ್ಲಿ ಏನಾದ್ರು ಮೆಸೇಜ್ ಕಳಿಸ್ಬೇಕು, ರಾಜ ರಾಣಿಗೆ ಮೆಸೇಜ್ ಕಳಿಸ್ಬೇಕು ಅಂದ್ರೆ ಬರೆದು ಪಾರಿವಾಳ ಕಟ್ ಕಳಿಸ್ಬಿಡೋನು. ಅದು ಮಧ್ಯದಲ್ಲಿ ಪಾರಿವಾಳ ಇನ್ನೊಂದು ಹೆಣ್ಣು ಪಾರಿವಾಳ ನೋಡಿದ್ರೆ ಅದೆಲ್ಲ ಹೊಟ್ಟೋಗೋದು ಡುವೆಟ್ಗೆ. ಆದರೆ ನೀವು ನಿಮ್ಮ ಗರ್ಲ್ ಫ್ರೆಂಡ್ಗೆ ಅಮೆರಿಕಾಲಿದ್ರು 1 ಸೆಕೆಂಡಲ್ಲಿ SMS ಕಳಿಸ್ತೀರಲ್ವಾ? ಮಹಾಕುಂಭಕ್ಕೆ ಹೋಗ್ಬೇಕು ಅಂದ್ರೆ ಆ ಕಾಲದಲ್ಲಿ 3 ತಿಂಗಳಾಗೋದು. ಈಗ 1 ದಿನದಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಾಶಿ, ಪ್ರಯಾಗ್ರಾಜ್, ಅಯೋಧ್ಯ ಎಲ್ಲ ನೋಡಿ ಬಂದ್ಬಿಡ್ತೀರಾ ನೀವು. ಹಾಗಾಗಿ ಈ ಕಾಲದ ಶ್ರೀಸಾಮಾನ್ಯರಿಗೆ ಇರುವಂತ ಅನುಕೂಲಗಳು ಆ ಕಾಲದ ರಾಜರಿಗೂ ಇರಲಿಲ್ಲ. ಹಾಗಾಗಿ ಏನೇ ಸಾಧನೆ ಇದ್ರೂ ಆ ಸಾಧನೆಯನ್ನ ಆ ಕಾಲಘಟ್ಟದ ಫ್ರೇಮಲ್ಲೇ ನಾವು ಯೋಚನೆ ಮಾಡಬೇಕು. ಆ ಥರ ಯೋಚನೆ ಮಾಡಿದ್ರೆ ಎಂಥ ಅದ್ಭುತವಾದ ಸಾಹಸಾರಿ, ಎಂಥ ಇತಿಹಾಸ ರೀ ಅದು. ವಿಜಯನಗರ ನಮ್ಮ ಭಾರತದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರಿಬೇಕಾಗಿರುವ ಒಂದು ಇತಿಹಾಸ ಅಂದ್ರೆ ಅದು ನಿಮ್ಮೂರಿನ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ. ಹಾಗಾಗಿ ಈ ಸಮಾರಂಭ ಅನ್ನೋದು ಬರೀ ಒಂದು ಉತ್ಸವ ಅಲ್ಲ, ಅದು ಕನ್ನಡಿ, ನಮ್ಮ ಸಂಸ್ಕೃತಿಯ ಕನ್ನಡಿ. ಅದು ಸಂದೇಶ. ಏನ್ ಸಂದೇಶ? ವಿಜಯನಗರದಲ್ಲಿ ಎಲ್ಲ ಜೊತೆಗಿದ್ದಾಗ ಅಮೋಘವಾಗಿತ್ತು. ಯಾವಾಗ ಒಬ್ರಿಗೊಬ್ರು ಜಗಳ ಶುರುವಾಯಿತೋ, ಯಾವಾಗ ಒಗ್ಗಟ್ಟನ್ನ ಕಳ್ಕೊಂಡ್ರೋ, ಯಾವಾಗ ದ್ರೋಹಿಗಳು ಒಳಗೆ ಬಂದ್ರೋ ಸಾಮ್ರಾಜ್ಯನೇ ಬಿದ್ದೋಯ್ತು. ಹಾಗಾಗಿ ಅದು ಒಂದು ಸಂದೇಶ. ಜೊತೆಗಿದ್ರೆ ಏಕತೆ ಏಳು, ಅನೈಕ್ಯತೆ ಬೀಳು. ಅದೆಲ್ಲದಕ್ಕಿಂತ ಈ ಹಂಪಿ ಒಂದು ಪಾಠ. ಯಾವ ರೀತಿಯಲ್ಲಿ ಪಾಠ? ಅಲ್ಲಿ ನೋಡ್ತಿರಲ್ಲ, ಆ ಕಲ್ಲಿನ ರಥ ಇರ್ಬೋದು, ಆ ಬೇರೆ ಬೇರೆ ಇಲ್ಲಿ ನೋಡುವಂತಹ ಶಿಲೆಗಳು ಎಲ್ಲವೂ ಏನು ಆಕಾಶದಿಂದ ಬಿತ್ತೇನೋ, ಎಲ್ಲವೂ ಒಬ್ಬ ಶಿಲ್ಪಿ ಗಮನದಿಂದ ಕೆತ್ತಿರೋದು. ಹಾಗಾಗಿ ಅದು ಶಿಲೆಯಾಗಲಿ ನಿಮ್ಮ ಜೀವನವಾಗಲಿ ಗಮನದಿಂದ ಕೆತ್ತಬೇಕು, ಗಮನದಿಂದ ಕೆತ್ತಬೇಕು. ಸುಮ್ಮನೆ ಯೋಚನೆ ಮಾಡಿ ನೋಡಿ, ಆ ಕಲ್ಲಿನ ರಥ ಹೇಗಾಯ್ತು? ಎಷ್ಟು ಸಾವಿರ ಏಟುಗಳನ್ನ ತಿಂದು ಅದು ಕಲ್ಲಿನ ರಥ ಆಗಿದೆ. ಹಾಗಾಗಿ ಏಟು, ಅವಮಾನ, ಕಾಲೆಳೆಯೋರು ಎಲ್ಲ ನಡೀತಾ ಇರುತ್ತೆ. ಅದನ್ನೆಲ್ಲ ದಾಟಿ ತಾಳ್ಮೆಯಿಂದ ಇದ್ರೆ ಒಂದಲ್ಲ ಒಂದು ದಿನ ಆ ಕಲ್ಲಿನ ರಥದಷ್ಟೇ ಶ್ರೇಷ್ಠವಾದ ಒಂದು ಶಿಲೆಯಾಗುತ್ತೆ. ನಿಮ್ಮ ಜೀವನ ಆ ಶಿಲ್ಪಿಗೆ ಇದ್ದಂಥ ಗಮನ, ಆ ಕಲ್ಲಿಗೆ ಇದ್ದಂಥ ಸಹನೆ ನಿಮ್ದಾಗ್ಲಿ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಈ ಹಂಪಿ ಉತ್ಸವದ ಅಭಿನಂದನೆಗಳು. ಜಮೀರ್ ಸರ್, ಅ ವಂಡರ್ಫುಲ್ ಪ್ರೋಗ್ರಾಮ್. ನಮ್ಮ ಅಂಬರೀಷ್ ಸರ್ ಜೀವಂತವಾಗಿದ್ದಾಗ ನೀವು ನಮ್ಮ ಕಲಾವಿದರ ಸಂಘಕ್ಕೆ ಬಹಳ ದೊಡ್ಡ ಸಹಾಯ ಮಾಡಿದ್ದಾರೆ ಅಂತ ನನಗೆ ಹೇಳಿದ್ದಾರೆ. ಹಾಗಾಗಿ ಕಲಾವಿದರ ಪರವಾಗಿ ನಿಮಗೆ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಶಿವರಾಜ್ ಸರ್, ಬಹಳ ಖುಷಿ ಆಯಿತು. ತಮ್ಮೆಲ್ರಿಗೂ ಮತ್ತೊಮ್ಮೆ ವಂದನೆಗಳು.